ನಾವು ಕಮರ್ಷಿಯಲ್ ಆಗಲಿ ಅಥವಾ ಇನ್ನೊಂದಕ್ಕಾಗಲಿ ಕನ್ವರ್ಷನ್ಗೆ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟು 8 ವೇ ನಾವು ಹಾಕೋದ್ರಿಂದ ಏರ್ಪೋರ್ಟ್ ಇಂದ 30-35 ನಿಮಿಷದಲ್ಲಿ ಹಂಪಿ ಮತ್ತು ಆನೆಗೊಂದಿಗೆ ಹೋಗ್ತಾರೆ. ಇವತ್ತು ಆನೆಗೊಂದಿಯಲ್ಲಿ ಅಂಜನಾದ್ರಿಗೆ ಒಂದು ದಿವಸಕ್ಕೆ 25,000 ಭಕ್ತಾದಿಗಳು ಪ್ರವಾಸಿಗರು ಬರ್ತಾ ಇದ್ದಾರೆ ಅಧ್ಯಕ್ಷರೇ. ಜೊತೆಗೆ ಇಡೀ ಭಾರತದಿಂದ ಒಂದು ದಿನಕ್ಕೆ 10,000 ಮಂದಿ ಇವತ್ತು ಅಂಜನಾದ್ರಿ ಹನುಮಂತನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಹಂಪಿಗೆ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಹೆಚ್ಚು ಕಡಿಮೆ 5 ಲಕ್ಷ ವಿದೇಶಿ ಪ್ರವಾಸಿಗರು ಬರ್ತಾ ಇರುವಂತದ್ದು. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದ್ರಿಂದ ನೀವು ಹೇಳಿರೋ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದೆ. ನಿಮ್ಗೆ ಏನಾದ್ರೂ ಒತ್ತಡ ಇದ್ರೆ ನಾನೇನು ನಿಮ್ಮನ್ನ ಇದು ಮಾಡ್ಕೊಳ್ಳಕ್ ಹೋಗಲ್ಲ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ತಾವು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಸದನ ಮುಗಿಯೋದ್ರೊಳಗಡೆನೆ ಬರೋಬರನೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು 2 ಅವರ್ಸ್ ನೀವು ನನಗೆ ಅಲ್ಲಿ ಟೈಮ್ ಕೊಡಿ. ಮತ್ತೆ ನಿಮ್ಮ ಇಲಾಖೆಯಲ್ಲಿ ಫೈಲ್ಸ್ ಇದೆ, ಆ ಗ್ರೀನ್ ಫೀಲ್ಡ್ ರೋಡ್ ನಿಮಗೆ ಎಲ್ಲ ಏನೇನು ಪ್ಲಾನ್ಗಳಾಗಿದೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇಲ್ಲಿ ಯಾವುದೇ ಒಂದು ಇದರಲ್ಲಿ ಇಲ್ಲ. ಇವಾಗ ನೀವೇನು 2 ಸೈಟ್ ನೋಡಿದಿರಲ್ಲ, ಎಕ್ಸಿಸ್ಟಿಂಗ್ ಇವಾಗ ನಾವು ನೋಡಿರೋ ಏರ್ಪೋರ್ಟ್ಗೆ ಅಲ್ಲಿಗೆ 15-20 ಕಿಲೋಮೀಟರ್ ಡಿಫರೆನ್ಸ್ ಇದೆ ಅಂತಂದ್ರೆ ಇವಾಗಿರೋ ಒಳ್ಳೆ ರಸ್ತೆಗಳಲ್ಲಿ 10 ನಿಮಿಷ ಪ್ರಯಾಣಕ್ಕಿಂತ ಜಾಸ್ತಿ ಆಗಿಲ್ಲ. ದಯಮಾಡಿ ನಾನು ಹೇಳ್ತಾ ಇರೋದು ಇಮಿಡಿಯೇಟ್ ಸಭೆ ಕರೀರಿ. ಯಾಕಂದ್ರೆ ಇಲ್ಲಿ ನಾವು ಏನೇ ಮಾತಾಡಿದ್ರು ಕೂಡ ಬಹಳ ಡೀಟೇಲ್ಡ್ ಆಗಿ ಇಬ್ಬರು ಮಾತಾಡ್ಲಿಕ್ಕೆ ಆಗಲ್ಲ. ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ನೀವು ನಾವು ಎಲ್ಲ ಶಾಸಕರನ್ನು ಕೂಡ ಕರೆದು ಶಾಸನ ಹೇಳ್ತಾರೆ ಅವರು ಸನ್ಮಾನ ಸರ್. ಅದ್ರ ಜೊತೆ ನಮ್ದೊಂದು ಹಾಸನದ ವಿಮಾನ ನಿಲ್ದಾಣ ಆಮೆಗತಿಯಲ್ಲಿ ನಡೀತಿದೆ, ಅದು ಯಾವಾಗ ಪ್ರಾರಂಭ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂದು ರಿಕ್ವೆಸ್ಟ್. ಸರ್ ಒಂದೇ ಮಿನಿಟ್ ಸರ್. ಹಾಸನ ಸಚಿವರೇ ಸರ್ ಒಂದೇ ಮಿನಿಟ್ ಸರ್. ಅಧ್ಯಕ್ಷರೇ, ಗುಲ್ಬರ್ಗಾ ಡಿವಿಷನ್ ಹೆಡ್ ಕ್ವಾರ್ಟರ್, ಬೀದರ್ ಡಿಸ್ಟಿಕ್ ಸಚಿವರು ಅದು ಅವ್ರ ವ್ಯಾಪ್ತಿಗೆ ಬರ್ತಂತ ನಾನು ಹೇಳಲ್ಲ, ಬಟ್ ಅದು ಅವ್ರ ಮಾಹಿತಿಗದ. ದಯಮಾಡಿ KKRDBದೊಳಗೆ ಹೆಂಗ್ ತಾವು ಹೇಳಿದ್ರಿ ಈಶ್ವರ್ ಖಂಡ್ರೆ ಅವರು ಬೀದರ್ ರೀಸ್ಟಾರ್ಟ್ ಮಾಡ್ಯಾರ, ಅದೇ ರೀತಿ ಗುಲ್ಬರ್ಗಾದ ಒಂದ್ ವೇಳೆ ನೀವು ಚಾಲು ಮಾಡ್ಸೋರು 5 ಜಿಲ್ಲಾದವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಆ ವಿಮಾನ ಓಡಿಸೋಕೆ ಪ್ರಾರಂಭ ಮಾಡ್ತಾರೆ. ನಾನು ಹೇಳಿದಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಮೊದಲ ಈಗ ಗುಲ್ಬರ್ಗಾಕ್ಕೂ ಅದೇ ರೀತಿ ಮಾಡಕತ್ತಿದ್ವಿ, ಈಗ ಮಾಡ್ತೇವೆ. ಹಾಸನದು ಈಗಾಗಲೇ ಅದನ್ನು ಕೂಡ ಸ್ಪೀಡ್ ಅಪ್ ಮಾಡಿದ್ದೀವಿ. ಆರ್ಪಾಸ್ ಹಾಸನ ಏರ್ಪೋರ್ಟ್ ಕೂಡ ಆಗ್ತದೆ. ಏನ್ರಿ ಫಾಸ್ಟ್ ಆಗಿ ಮಾಡ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದ್ರು ಇವತ್ತು ನಮ್ಮ ಏನು ಎಕ್ಸ್ಪ್ರೆಸ್ ವೇ ಮಾಡೋದು ಅದೆಲ್ಲಾನು ಕೂಡ ಬಹಳ ಕಷ್ಟಕರವಾದ ಕೆಲಸ. ಏರ್ಪೋರ್ಟ್ ಕಾಸ್ಟ್ ಎಷ್ಟಾಗತ್ತೆ ಆ ಕಾಸ್ಟ್ ನಿಮ್ಗೆ ಎಕ್ಸ್ಪ್ರೆಸ್ ವೇಗ್ ಆಗುತ್ತೆ. ಸೊ ಐಮ್ ಟೆಲಿಂಗ್ ಯು ದ ಫ್ಯಾಕ್ಟ್. ಸುಮ್ಮನೆ ನಾವು ಆ ತರ ನಾವು ಸುಮ್ಮನೆ ಕನಸು ಕಟ್ಟಿ ನಾವು ಇದು ಮಾಡಿ ಹೇಳಿದ್ರೆ ನಾನು ಜವಾಬ್ದಾರಿ ತಗೊಳ್ತೀನಿ. ಲ್ಯಾಂಡ್ ಅಕ್ವಿಸಿಷನ್ ಮತ್ತು ಆ ಎಕ್ಸ್ಪ್ರೆಸ್ ವೇ ಮಾಡಲಿಕ್ಕೆ ಪ್ರೈವೇಟ್ ವ್ಯಕ್ತಿಗಳು ಬಂದು ಮಾಡ್ತಾರೆ. ಸರ್ಕಾರದ ಕಡೆಯಿಂದ ಒಂದು ರೂಪಾಯಿ ಅಮೌಂಟ್ ಖರ್ಚು ಮಾಡಬೇಕು. ನಾಟ್ ಬಿಲೀವ್ ದಟ್ ಯಾರು ರೈತರು ಫ್ರೀ ಆಗಿ ಕೊಡ್ತಾರೆ, ನೀವು ಅದು ಎಕ್ಸ್ಪ್ರೆಸ್ ವೇ ಜಾಗ ಹೌದು ಅದು ಅಂತೇಳಿ ಆ ಎಕ್ಸ್ಪ್ರೆಸ್ ವೇ ದುಡ್ಡು ಯಾರು ಕೊಡೋರು? ಅದು ಪ್ರೈವೇಟ್ ವ್ಯಕ್ತಿಗಳಿಂದನೇ ನಾವು ಆಗಿಸಿ ಟೋಲ್ ರೂಪದಲ್ಲಿ ಅವರು ವಸೂಲಿ ಮಾಡ್ಕೊಳ್ಳಿ PPP ಮಾಡೆಲ್ ನಲ್ಲಿ. ಆಯ್ತು, ಮೀಟಿಂಗ್ ನಾಗ ಹೇಳಾಗುತ್ತೆ.